ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೋಳಿಗೆ ಮಾಡಿದ್ದೀನಿ ಅಂತ. ಎಷ್ಟು ಈಸಿ ಗೊತ್ತಾ ಹೋಳಿಗೆ ಮಾಡೋದು. ಆ ಟ್ರಿಕ್ಸ್ ಗೊತ್ತಾದರೆ ನಿಮಗೆ ತುಂಬಾ ಈಸಿ, ತುಂಬ ಸಾಫ್ಟ್ ಆದಂಥ ತೆಳುವಾದಂಥ ಹೋಳಿಗೆನ ಡೈಲಿ ಮಾಡ್ತೀರಾ. ಹೋಳಿಗೆ ಪೂರಿ ಥರ ಉಬ್ಬತ್ತೆ. ಅದೇ ನಾವು ಹೋಳಿಗೆ ಪೇಪರಲ್ಲಿ ಮಾಡಿದರೆ ಒಂದು 5-6 ಹೋಳಿಗೆ ಮಾಡ್ತಾ ಇರುವಾಗಲೇ ಪೇಪರ್ ಹರಿಯೋಕ್ಕೆ ಶುರುವಾಗುತ್ತೆ, ಮತ್ತು ಪೇಪರ್ ಒಂಥರ ಒದ್ದೆ ಆದವ್ರ ಥರ ಆಗುತ್ತೆ. ಪ್ಲಾಸ್ಟಿಕ್ ಪೇಪರ್ ಕೂಡ ಆರೋಗ್ಯಕ್ಕೆ ಹಾನಿಕರ. ಹಂಚಿನ ಮೇಲೆ ಹಾಕ್ತಿದ್ದಂಗೆ ಪ್ಲಾಸ್ಟಿಕ್ ಮೆಲ್ಟ್ ಆಗಿಬಿಡುತ್ತೆ. ನೋಡಿ, ಈ ಪೇಪರ್ ಶೀಟು ಅಷ್ಟೇ ನಾವು ಮಾಡಿ ಹಾಕಿದ ತಕ್ಷಣ ಬೆಂಕಿ ಬಿದ್ದುಬಿಡುತ್ತೆ. ನೋಡಿ, ಇಂಥದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ. ನೋಡಿ, ಇವತ್ತು ಸೂಪರಾಗಿ ಈಸಿಯಾಗಿ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ಹೋಳಿಗೆ ಮಾಡೋರಿಗಾಗಲಿ, ಒಂದು ವೇಳೆ ಹೋಳಿಗೆ ಬಂದೋರಿಗೆ ಸಹಿತ 25 ಜನಕ್ಕೆ ಬೇಕಾದರೆ ಹೋಳಿಗೆ ಮಾಡ್ಬೋದು. ಒಂಚೂರು ಹರಿಯೋದಿಲ್ಲ. ತುಂಬಾ ಈಸಿಯಾಗಿ ಫಾಸ್ಟಾಗಿ ಹೋಳಿಗೆ ಕರೆಕ್ಟಾದಂಥ ಸರಿಯಾದ ವಿಧಾನದಲ್ಲಿ ಹೋಳಿಗೆನ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡೋದು ಬೇಡ, ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಪರ್ಫೆಕ್ಟ್ ಆದ ವಿಧಾನದಲ್ಲಿ ಹೋಳಿಗೆ ಮಾಡೋದನ್ನು ಹೇಳ್ತೀನಿ. ಈ ರೀತಿ ಹೋಳಿಗೆ ಮಾಡಿದ್ರೆ ನೀವು ದಿನಾನು ಹೋಳಿಗೆ ಮಾಡ್ತೀರಾ. ಪರ್ಫೆಕ್ಟ್ ಮೆಜರ್ಮೆಂಟ್ ಅಂದರೆ 1 ಬೌಲ್ ತೊಗರಿಬೇಳೆ ಅಥವಾ ಕಡಲೆಬೇಳೆ ಆದರೆ 1 ಬೌಲ್ ಬೆಲ್ಲವನ್ನು ತೊಗೋಬೇಕು. ಸ್ವಲ್ಪ ಜಾಸ್ತಿ ಬೆಲ್ಲ, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೋದು. ಇದು 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕಷ್ಟೇ. ನೆಕ್ಸ್ಟು ನಾವು ಕಣಕ ಮಾಡಲಿಕ್ಕೆ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದು ಸೇಮ್ ಕ್ವಾಂಟಿಟಿಲಿ ಇದೆ. ಹೋಳಿಗೆ ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು ಅಂದರೆ ನಾವು ಸ್ವಲ್ಪ ಚಿರೋಟಿ ರವೆ ತೊಗೊಳ್ಳೋಣ. ನೋಡಿ, ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ. ನಿಮಗೆ ಕಾಣಿಸ್ತಾ ಇರ್ಬೋದು, ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಇದೆ ಈ ಬೌಲಲ್ಲಿ, ಅದಕ್ಕೋಸ್ಕರ ಇವೆರಡೂ ಸೇರಿದರೆ ಕರೆಕ್ಟು 1 ಬೌಲ್ ಆಗುತ್ತೆ. ಇವಾಗ ನೋಡಿ, ಕರೆಕ್ಟ್ 1 ಬೌಲ್ ಆಯಿತು. ಮೈದಾ ಹಿಟ್ಟು ಮತ್ತು ಪ್ಲಸ್ ಚಿರೋಟಿ ರವೆ, ತೊಗರಿಬೇಳೆ, ಬೆಲ್ಲ ಇಷ್ಟು ಕರೆಕ್ಟ್ ಆಯಿತಾ. ನೆಕ್ಸ್ಟ್ ನಾವು ಇವಾಗ ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಲ್ವ. ಅದಕ್ಕೋಸ್ಕರ ನೀವು 1 ಬೌಲ್ ತೊಗರಿಬೇಳೆ ತೊಗೊಂಡಿದ್ರೆ ಅದರ 6ರಷ್ಟು ನೀವು ನೀರನ್ನು ತೊಗೋಬೇಕಂದ್ರೆ 6 ಬೌಲ್ ನೀರನ್ನು ತೊಗೋಬೇಕು. 1 ಬೌಲ್ ತೊಗರಿಬೇಳೆಗೆ 6 ಬೌಲ್ ನೀರನ್ನು ನೀವು ಹಾಕ್ಕೋಬೇಕು. ಇದರಲ್ಲಿ ನಿಮಗೆ ಕಟ್ಟು ತುಂಬ ಚೆನ್ನಾಗಿ ಸಿಗತ್ತೆ ಸಾರು ಮಾಡಲಿಕ್ಕೆ, ಮತ್ತು ಬೇಳೆನೂ ಸರಿಯಾದ ಪ್ರಮಾಣದಲ್ಲಿ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ನೀರನ್ನು ಕುದಿಲಿಕ್ಕೆ ನಾವು ಇಡಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚಿ ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೀರು ಕುದೀತಾ ಇದೆಯಲ್ವಾ, ಇದಕ್ಕೆ ನಾವು ತೊಗರಿಬೇಳೆನ ಒಂದು 2-3 ಸಲ ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ತೊಳೆದಂಥ ತೊಗರಿಬೇಳೆನ ಇವಾಗ ನಾವು ಕುದಿಯೋ ನೀರಿಗೆ ಹಾಕೊಳ್ಳೋಣ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಯಾಕಂದರೆ ತೊಗರಿಬೇಳೆ ಬೇಗ ಫಾಸ್ಟಾಗಿ ಬೇಯುತ್ತೆ, ಅದಕ್ಕೋಸ್ಕರ. ಮತ್ತು ಬೇಳೆ ಬುಡ ಹತ್ತೋದಿಲ್ಲ, ಅದಕ್ಕೋಸ್ಕರ ಅವಾಗವಾಗ ನಾವು ಕೈ ಆಡಿಸ್ತಾ ಇರಬೇಕು ಈ ಥರ. ಇಲ್ಲಿ ಬೇಳೆ ಬೇಯ್ತಾ ಇರಲಿ, ನಾವಿಲ್ಲಿ ಕಣಕವನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನಾವು ಮೈದಾ ಹಿಟ್ಟು ಮತ್ತು 3 ಟೇಬಲ್ ಸ್ಪೂನ್ ಚಿರೋಟಿ ರವೆ ಮಿಕ್ಸ್ ಮಾಡಿದ್ದೀವಲ್ವ, ಅದನ್ನು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1/4 ಸ್ಪೂನ್ ಆದರೆ ಸಾಕು. 1/4 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಇವಾಗ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಕರೆಕ್ಟಾಗಿ ಈಕ್ವಲೆಂಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿದರೆ ಮತ್ತೆ ಹಿಟ್ಟು ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಅಂದಾಜಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ಇವಾಗ ಹಿಟ್ಟು ಕಲಿಸ್ತಿದ್ದೀವಲ್ಲ, ಇವಾಗ ಎಣ್ಣೆ ಹಾಕೊಬಾರ್ದು, ಯಾಕಂದರೆ ಹಿಟ್ಟು ಚೆನ್ನಾಗಿ ನೆನೆಯೋದಿಲ್ಲ. ನಾವು ಹೋಳಿಗೆ ಮಾಡ್ತೀವಲ್ಲ, ಆ ಟೈಮಲ್ಲಿ ಹಿಟ್ಟಿಗೆ ಚೆನ್ನಾಗಿ ನಾವು ಎಣ್ಣೆ ಕುಡಿಸ್ಬೇಕು. ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೋಬೇಕು. ಇವಾಗ ಒಂಚೂರು ಚಪಾತಿ ಹಿಟ್ಟಿನ ಹದಕ್ಕಾಯಿತು. ಇವಾಗ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೇಕು. ನಾವು ಹೋಳಿಗೆ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರು ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಸರಿ ಆಯಿತು, ಸ್ವಲ್ಪ ಕಲಸಿದ್ರೆ ಸಾಕು. ಇವಾಗ ನಾವು ಮೇಲ್ಗಡೆ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಅಂದರೆ ಹಿಟ್ಟು ಒಣಗಬಾರ್ದು, ಅದಕ್ಕೋಸ್ಕರ ನೀಟಾಗಿ ಮೇಲ್ಭಾಗದಲ್ಲಿ, ಹಿಟ್ಟಿನ ಮೇಲ್ಭಾಗದಲ್ಲಿ ಎಣ್ಣೆಯನ್ನು ಹಾಕಿ ಈ ಥರ ನೀಟಾಗಿ ಹಚ್ಚಿಬಿಡಬೇಕು. ಮೇಲ್ಭಾಗದಲ್ಲಿ ನೋಡಿ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. ಯಾವುದಾದ್ರೂ ಹಬ್ಬ ಫಂಕ್ಷನ್ ಇದ್ದರೆ ನಾವು ಹಿಟ್ಟನ್ನು ಸ್ನಾನ ಮಾಡಿದ ತಕ್ಷಣವೇ ನಾವು ಹಿಟ್ಟನ್ನು ಕಲಸಿಟ್ಬಿಡ್ಬೇಕು. ಅಂದರೆ ಹಿಟ್ಟು ಚೆನ್ನಾಗಿ ನೆಂದಷ್ಟು ಹೋಳಿಗೆ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ನೋಡಿ ನೊರೆ ಬಂದಿದೆಯಲ್ಲ, ಇದನ್ನು ತೆಗೆಯೋದ್ರಿಂದ ಕೈಕಾಲು ಹಿಡಿಯೋದಿಲ್ಲ, ಹೋಳಿಗೆ ತಿಂದರೆ ಆ್ಯಸಿಡಿಟಿ, ಗ್ಯಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಾಗ ನಮ್ಮ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ನೀವು ಒಂದು ಬೇಳೆಕಾಳನ್ನು ಹೀಗೆ ಮುಟ್ಟಿ ನೋಡಿದಾಗ ಅದು ಫುಲ್ ಮ್ಯಾಶ್ ಆಗಿಬಿಡುತ್ತೆ. ಅಲ್ಲಿ ಯಾವುದೇ ರೀತಿಯ ಗಟ್ಟಿ ಉಳಿದಿರಬಾರ್ದು. ಇವಾಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೀಗೆ ಕೈ ಆಡಿಸಿ, ಯಾಕಂದರೆ ಒಂದೇ ಸಲ ನಿಮಗೆ ಬಸಿಯೋಕ್ಕೆ ಹೋದರೆ ಬಿಸಿ ಜಾಸ್ತಿ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಬರೀ ಬೇಳೆ ಬೇಕಲ್ವ, ಅದಕ್ಕೋಸ್ಕರ ನಾವು ಈ ಥರ
ಫಿಲ್ಟ್ರ್ ಮಾಡ್ಕೋಬೇಕು. ನೀವು ಅದನ್ನು ಪ್ಲೇಟ್ ಇಟ್ಟು ಬಸಿಬೋದು, ಇಲ್ಲ ಈ ಥರ ಸಾಣಿಗೆ ಇದ್ದರೂ ಅದರಿಂದಲೂ ನೀವು ಬೇಕಾದರೆ ಫಿಲ್ಟ್ರ್ ಮಾಡ್ಕೋಬೋದು. ಇವಾಗ ಇದಂಥ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ಕಟ್ಟು ಸಿಗುತ್ತೆ ಸಾರು ಮಾಡಲಿಕ್ಕೆ, ಮತ್ತು ತೊಗರಿಬೇಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯ ನೀರು ಕಡಿಮೆ ಆಗೋದಾಗಲಿ ನೀರು ಜಾಸ್ತಿ ಆಗೋದಾಗಲಿ ಹಾಗೇನೂ ಆಗೋದಿಲ್ಲ. ಇವಾಗ ನಾವು ಹೂರಣ ಮಾಡ್ಕೊಳ್ಬೇಕು, ಅಂದರೆ ಬೆಲ್ಲ ಬೇಳೆಯನ್ನು ಬೇಯಿಸ್ಕೋಬೇಕಲ್ವ. ಅದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆ ತೊಗೋಬೇಕು. ಈ ಥರ ಪಾನ್ ಆಗಲಿ ಇಲ್ಲ ಕುಕ್ಕರ್ ಆಗಲಿ ಇಟ್ಕೊಂಡ್ರೆ ನಿಮಗೆ ತಳ ಹಿಡಿಯೋದಿಲ್ಲ, ಅದಕ್ಕೋಸ್ಕರ ಹೊತ್ತೋಗೋದಿಲ್ಲ. ಇವಾಗ ನೋಡಿ ತೊಗರಿಬೇಳೆನೂ ಹಾಕ್ಕೊಂಡಿದ್ದೀನಿ, ಮತ್ತು ಅಳತೆ 1 ಕಪ್ ಅಳತೆ ಇರುವಂತಹ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಾಯಿ ತುರಿನೂ ಹಾಕ್ಕೋಬೋದು, ನಾನು ಕಾಯಿ ತುರಿ ಹಾಕೋದಿಲ್ಲ. ಇವಾಗ ನಿಧಾನವಾಗಿ ನೀವು ಈ ಥರ ನೀವು ನಿಧಾನ ಮಗ್ಚ್ತಾ ಇದ್ದರೆ ಬೇಳೆ ಬೆಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ. ಇವಾಗ ಸ್ವಲ್ಪ ಕರಗ್ತಾ ಬಂದಿದೆ, ಸ್ವಲ್ಪ ನೀರದಂಗೆ ಆಗಿದೆ ಅಲ್ವಾ. ಈ ಥರ ಚೆನ್ನಾಗಿ ಬೆಲ್ಲ ಕರಗಿದೆ. ಬೇಳೆ ಮತ್ತು ಬೆಲ್ಲನ ನೀವು ಸಿಮ್ಮಲ್ಲಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ಎಷ್ಟು ದಿವಸ ಇಟ್ಟರೂ ಹಾಳಾಗೋದಿಲ್ಲ. ಅಂದರೆ 1 ವಾರದವರೆಗೂ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಗಟ್ಟಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿ ಆಯ್ತಲ್ವಾ. ಒಂದು ವೇಳೆ ನಿಮಗೆ ಬೇಳೆ ನೀರಾದರೂ ಸಹಿತ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿಟ್ಟರೆ ತನ್ನಷ್ಟಾನೇ ಗಟ್ಟಿ ಆಗಿಬಿಡುತ್ತೆ. ಇವಾಗ ಕರೆಕ್ಟಾದಂಥ ಅಳತೆ ಆಗಿದೆ ನೋಡಿ ನಮಗೆ. ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ರುಬ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಗ್ರೈಂಡರ್ ಇದ್ದರೆ ಗ್ರೈಂಡ್ರಲ್ಲೇ ಹಾಕ್ಕೋಬೋದು, ಸ್ವಲ್ಪ ಮಾಡಿದ್ರೆ ಗ್ರೈಂಡ್ರಲ್ಲಿ ಹಾಕೋಕ್ಕಾಗೋದಿಲ್ಲ, ಮಿಕ್ಸಿಲೇ ನಾವು ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ನೈಸಾಗಿ ನೀವು ರುಬ್ಕೋಬೇಕಾಗತ್ತೆ. ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂದರೆ ಹೋಳಿಗೆ ತುಂಬ ಸ್ಮೂತಾಗಿ ಮೃದುವಾಗಿ ಬರಬೇಕಂದ್ರೆ ಚೆನ್ನಾಗಿ ನಾವು ಈ ಹೋಳಿಗೆ ಹಿಟ್ಟಿಗೆ ಎಣ್ಣೆ ಕುಡಿಸ್ಬೇಕು. ಆವಾಗ ಹೋಳಿಗೆ ತುಂಬ ಚೆನ್ನಾಗಿ ಪದ್ರವಾಗಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಬಾಯಿಗೆ ತಿಂತಾ ಇದ್ರೆ ಬಾಯಲ್ಲೇ ಕರಗತ್ತೆ ಹೋಳಿಗೆ ನೋಡಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬೆಣ್ಣೆ ಥರ ಆಗಿದೆ ಅಲ್ವಾ ಕಣಕ. ಈ ಥರ ನೀವು ಕಣಕವನ್ನು ತಯಾರಿ ಮಾಡ್ಕೋಬೇಕು. ಹೋಳಿಗೆ ಮಾಡಲಿಕ್ಕೆ ನಾನು ಮೆಟಲ್ ಶೀಟನ್ನು ಬಳಸ್ತೀನಿ ನೋಡಿ. ನಾನು ಇದನ್ನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ. ತುಂಬಾ ಸೂಪರ್ ಆಗುತ್ತೆ. ನಮ್ಮ ಹೋಳಿಗೆ ಮಾಡೋಕ್ಕೆ ತುಂಬ ಈಸಿ, ರೊಟ್ಟಿನೂ ಮಾಡ್ಬೋದು ಇದರಿಂದ. ಮತ್ತು ಹೋಳಿಗೆ ಹಂಚಿಗೆ ಹಾಕಲಿಕ್ಕೂ ತುಂಬ ಈಸಿ ಆಗುತ್ತೆ, ಹರಿಯೋದಿಲ್ಲ ಹೋಳಿಗೆ, ಕೈ ಸುಡೋದಿಲ್ಲ. ಹೋಳಿಗೆ ಮಾಡಲಿಕ್ಕೆ ಪ್ಲಾಸ್ಟಿಕ್ ಪೇಪರ್ಗಳನ್ನು ಯೂಸ್ ಮಾಡಿದರೆ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ಅದೇ ಬಾಳೆದೆಲೆ ಯೂಸ್ ಮಾಡೋಣ ಅಂದರೆ ಬಾಳೆದೆಲೆನ ಸ್ಪೆಷಲಾಗಿ ತರಬೇಕಾಗತ್ತೆ. ಇದಾದರೆ ನಮ್ಮ ಮನೇಲೇ ಇರುತ್ತೆ, ಈಸಿಯಾಗಿ ನಾವು ಯಾವಾಗ ಬೇಕಾದರೂ ಹೋಳಿಗೆ ಮಾಡ್ಕೋಬೋದು. ಒಂದು ಸಲ ನಾವು ತಂದ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಮ್ಮ ಜೊತೆಗೆ ಈ ಮೆಟಲ್ ಶೀಟ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ತಕ್ಷಣ ಹೋಳಿಗೆ ಮಾಡ್ಕೊಬಿಡ್ಬೋದು. ಇದರಲ್ಲಿ ಹೋಳಿಗೆ ಮಾಡೋಕ್ಕೆ ಎಷ್ಟು ಈಸಿ ಆಗುತ್ತೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ ನಾನು ಕಣಕ ತೊಗೊಂಡಿದ್ದೀನಲ್ಲ, ಈ ರೀತಿ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಅಗಲ ಮಾಡ್ಕೋಬೇಕು ಈ ರೀತಿ ನೋಡಿ. ಈ ಥರ ಅಗಲ ಮಾಡಿಕೊಂಡು ನೀವು ಹೂರಣ ಎಲ್ಲ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಈ ಒಂದು ಉಂಡೆನ ಇದರೊಳಗೆ ಈ ಥರ ಇಟ್ಟುಬಿಟ್ಟು ನೀಟಾಗಿ ನಾವು ಈ ರೀತಿ ಹೂರಣವನ್ನು ಕವರ್ ಮಾಡ್ಕೋಬೇಕು ನೋಡಿ. ಈ ಥರ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ, ಈ ಥರ ತೆಕ್ಕೋಬೇಕು ನೀವು ನೋಡಿ. ಈ ಥರ ತೆಗೆದು ನೋಡಿ, ರೆಡಿ ಆಯ್ತಲ್ವಾ. ಈ ಥರ ಒಂದ್ಸಲ ಹೀಗೆ ರೌಂಡ್ ಕೈಯಿಂದ ಮಾಡ್ಕೋಬೇಕು. ನೀವು ಈ ಶೇಪ್ ಬರಬೇಕು ಅಂದರೆ ನೀವು ಕಣಕವನ್ನು ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಹಾಕಿ. ನೀವು ಹೇಳ್ದಂಗೆ ಕೇಳುತ್ತವ ಕಣಕ. ಮತ್ತು ಹೂರಣನೂ ಅಷ್ಟೇ ಚೆನ್ನಾಗಿ ನೀವು ಮಿಕ್ಸಿಲಿ ನೈಸಾಗಿ ರುಬ್ಕೋಬೇಕು. ಇವಾಗ ನೋಡಿ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಈ ಶೀಟಿಗೆ ನೋಡಿ. ನಿಮಗೆ ಹೋಳಿಗೆ ಎಷ್ಟು ಚೆನ್ನಾಗಿ ನಾವು ತಟ್ಬೋದು ಇದ್ರ ಮೇಲೆ ಅಂತ ಹೇಳಿ ನೋಡಿ. ತುಂಬಾ ಸೂಪರಾಗಿ ಈಸಿಯಾಗಿ ನಾವು ಹೋಳಿಗೆನ ತಟ್ಬೋದು. ಪ್ಲಾಸ್ಟಿಕ್ ಶೀಟ್ ಆದರೆ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇರುತ್ತೆ ಅಲ್ವಾ, ಇದಾಗಲ್ಲ, ಈಸಿಯಾಗಿ ಗ್ರಿಪ್ಪಾಗಿ ಕೂರುತ್ತೆ ನೋಡಿ. ಈ ಥರ ನೋಡಿ. ಮತ್ತು ನಿಮಗೆ ಎಕ್ಸ್ಟ್ರಾ ಮಣೆ ಬೇಕು ಅಂತ ಏನಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾ ಇದೆ ಅಂತ ಹೇಳಿ. ಕೈಯಿಂದಾರು ತಟ್ಕೋಬೋದು. ಒಂದು ವೇಳೆ ನೀವು ಇಷ್ಟು ದೊಡ್ಡ ಆಯಿತು ನೋಡಿ, ಇದನ್ನು ಬೇಕಾದರೆ ನೀವು ಇವಾಗ ಹಂಚಿಗೆ ಹಾಕ್ಬೋದು. ಇನ್ನೂ ತೆಳು ಬೇಕು ಅಂದರೆ ಲಟ್ಟಣಿಗೆ ಇರುತ್ತಲ್ಲ, ಅದರಿಂದ ನೀವು ಆರಾಮಾಗಿ ನೋಡಿ ತುಂಬ ತೆಳುವಾಗಿ ನೀವು ಲಟ್ಟಿಸ್ಕೋಬೋದು. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೋಬೋದು. ನಿಮಗೆ ಈ ಮೆಟಲ್ ಶೀಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತೆಳು ಬೇಕಾದರೆ ನೀವು ಲಟ್ಟಿಸ್ಕೋಬೋದು. ಇವಾಗ ಇಷ್ಟು ಸಾಕು. ಇವಾಗ ಹೋಳಿಗೆನ ಬೇಯಿಸ್ಕೊಳ್ಳೋಣ. ಒಂದು ಹಂಚಿಗೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಈ ಥರ ನಿಧಾನವಾಗಿ ಹೀಗೆ ಹಿಡ್ಕೊಂಡ್ಬಿಟ್ಟು ಇಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಬಿಡುತ್ತೆ ನೋಡಿ. ಇವಾಗ ಮೇಲಿಂದ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ರೂ ಹಾಕ್ಬೋದು, ಇಲ್ಲ ಹಾಗೆ ಬೇಯಿಸ್ಬೋದು. ಯಾಕಂದರೆ ಫಸ್ಟೇ ಎಣ್ಣೆ ಹಚ್ಚಿರ್ತೀವಲ್ಲ, ಹೋಳಿಗೆಗೆ ಸ್ವಲ್ಪ ಎಣ್ಣೆ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಇವಾಗ ತಿರುಗಿಸಾಕೋಣ ನೋಡಿ. ನಾನು ಕೈಯಿಂದನೇ ತಿರುಗಿಸ್ತಾ ಇದ್ದೀನಿ, ನಮಗೆ ಪ್ರಾಕ್ಟೀಸ್ ಇದೆ ಅದಕ್ಕೋಸ್ಕರ. ನೀವು ಸ್ಪೂನಲ್ಲಿ ಬೇಕಾದರೆ ತಿರುಗಿಸ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೋಳಿಗೆ ನೋಡಿ.
ಸೂಪರ್ ಆಗಿದೆಯಲ್ಲ ಹೋಳಿಗೆ. 2 ಸೈಡ್ ಬೆಂದರೆ ಸಾಕು, ಪದೇ ಪದೇ ನಾವು ತಿರುಗಿಸಿ ಹಾಕೋದು ಬೇಡ. ಹೋಳಿಗೆ ಅಷ್ಟರಲ್ಲೇ ಚೆನ್ನಾಗಿ ಬೇಯುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ತುಂಬಾ ಸ್ಮೂತಾಗಿ ಬಂದಿದೆ ಹೋಳಿಗೆ. ಹಿಟ್ಟು ಕಣಕ ಎರಡೂ ನೀವು ನಾ ಹೇಳಿದ ಪ್ರಕಾರ ತಯಾರಿ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು 1 ವಾರಗಟ್ಟಲೆ ನೀವು ಹೋಳಿಗೆನ ಬೇಕಾದಾಗ ಮಾಡ್ಕೋಬೋದು. ತುಂಬಾ ಈಸಿ, ತುಂಬಾ ಸಿಂಪಲ್ ಆಗಿದೆ ಮೆಥಡು. ಯಾರು ಬೇಕಾದರೂ ಈ ಮೆಥಡಲ್ಲಿ ಹೋಳಿಗೆ ಮಾಡ್ಕೋಬೋದು. ನೋಡಿ ಎಷ್ಟು ತೆಳುವಾಗಿ ಹೋಳಿಗೆ ಬಂದಿದೆ ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದೇ ರೀತಿಯ ಹೊಸ ಥರದ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಮತ್ತು ನೀವೊಂದು ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.